ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಾನಲ್ನಲ್ಲಿ ನನ್ನ ಡೈಲಿ ಲೈಫ್, ಆಫೀಸ್ ಹಾಸ್ಟೆಲ್ ಆ್ಯಂಡ್ ಮಾಮ್ ಲೈಫ್, ಡ್ರೀಮ್ಸ್ ಎಲ್ಲ ಶೇರ್ ಮಾಡ್ತೀನಿ. ಇಫ್ ಯು ಆರ್ ಅ ವುಮೆನ್ ಟ್ರೈಯಿಂಗ್ ಟು ಬ್ಯಾಲೆನ್ಸ್ ಕೆರಿಯರ್, ಹೋಮ್ ಆ್ಯಂಡ್ ಯುವರ್ ಸೆಲ್ಫ್, ಈ ಚಾನಲ್ ನಿಮಗೆ ರಿಲೇಟ್ ಆಗುತ್ತೆ. ಸೊ ಇಷ್ಟು ವರ್ಷ ನಾನು ಅನ್ಕೋತಿದ್ದೆ, ಓಕೆ ನಾನೊಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಡೈಲಿ ವ್ಲಾಗ್ಸ್ ಮಾಡಬೇಕು, ಬರೀ ಅಂದ್ಕೊಂಡೇ ರಿಗ್ರೆಟ್ ಮಾಡೋದಕ್ಕಿಂತ ವೈ ನಾಟ್ ಟು ಟ್ರೈ. ಬಟ್ ನಾನು 2025 ಕಲ್ತಿದ್ದೇನು ಅಂತ ಅಂದರೆ, ಇದು ಮಾಡಬಾರ್ದು ಅಂತ ಏನಿಲ್ಲ. ಸೊ ಇಫ್ ಇಟ್ ಈಸ್ ಎ ರೈಟ್, ಸೊ ಯು ಹ್ಯಾವ್ ಅ ಚಾನ್ಸ್, ಡೂ ಇಟ್. ವೆದರ್ ಯು ವಿನ್ ಆರ್ ಲೂಸ್, ಯು ಲರ್ನ್ ಸಮಥಿಂಗ್. ಸೊ ವಾಟ್ ಎವರ್ ಇಟ್ ಈಸ್, ಡೂ ಇಟ್, ಸ್ಟೆಪ್ ಇನ್ ಟು ಇಟ್ ಅನ್ನೋದನ್ನು ನಾನು ಈ 2025 ಕಲ್ತಿದ್ದು. ಸೊ ಥ್ಯಾಂಕ್ಸ್ ಟು ದ ಥಾಟ್. ಆ್ಯಂಡ್ 2026 ಅಷ್ಟರಲ್ಲಿ ನಾನು ಅಂದ್ಕೊಂಡಿದ್ದೆ ಐ ಹ್ಯಾವ್ ಟು ಡ್ರೈವ್ ಅ ಕಾರ್ ಅಂತ ಅಂದ್ಬಿಟ್ಟು. ಸೊ ನಾನು 2025 ಎಂಡಷ್ಟೊತ್ತಿಗೆ ಕಾರ್ ಓಡಿಸೋದು ಕಲ್ತ್ಕೊಂಡೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಸೊ ನಾನು ಎಲ್ಲರಿಗೂ ಹೇಳೋದು ಒಂದೇ, ರಿಗ್ರೆಟ್ ಮಾಡಬೇಡಿ. ನಾನು ಇದನ್ನು ಮಾಡ್ತಿಲ್ವಲ್ಲ ಅಂತ ರಿಗ್ರೆಟ್ ಮಾಡಬೇಡಿ. ಏನೇ ಕಷ್ಟ ಆದರೂ ಒಂದು ಸ್ಟೆಪ್ ಮುಂದೆ ತೊಗೊಂಡು ನೀವು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನೀವು ಕಲ್ತ್ಕೊಂಡು ಹೋಗ್ತೀರಾ. ಅಟ್ಲೀಸ್ಟ್ ಏನಿದೆ ಅಲ್ಲಿ ವಿಚಾರ ಅಂತನಾದರೂ ಸ್ವಲ್ಪನಾದರೂ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಏನೂ ತಿಳ್ಕೊಳ್ದಲೇ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ, ನನ್ನ ಕೈಲಿ ಆಗುತ್ತೋ ಇಲ್ವೋ, ನಾನು ಮಾಡ್ತೀನಾ ಅಂತ ಯೋಚನೆ ಮಾಡಿಕೊಂಡೇ ಕೂತ್ಕೊಂಡಿದ್ರೆ ನಾವು ದಿನಪೂರ್ತಿ ಯೋಚನೆ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಹೊರತು ಅದನ್ನು ಮಾಡಿನೂ ನೋಡಲ್ಲ. ಸಕ್ಸಸ್ ಆಗ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಬಟ್ ಅದಕ್ಕೊಂದು ಹೆಜ್ಜೆ ಇಡಿ, ಒಂದು ಹೆಜ್ಜೆ ಮುಂದೆ ಇಟ್ಟು ಅದನ್ನು ಮಾಡಿ ನೋಡಿ. ಸೊ ಇಫ್ ಯು ಹ್ಯಾವ್ ಅ ಗುಡ್ ಲಕ್, ಸೊ ಸಕ್ಸಸ್ ಆಗೇ ಆಗ್ತೀವಿ. ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಅದರಿಂದ ಕಲಿತೀವಿ. ಸೊ ಇದನ್ನು ನಾನು 2025 ಕಲ್ತ್ಕೊಂಡೆ. ಸೊ ನಾವು ಐ ಆಮ್ ಸೋ ಹ್ಯಾಪಿ. ಸೊ 2026 ಒಂದಷ್ಟು ಕನಸುಗಳಿದೆ, ಡ್ರೀಮ್ಸ್ಗಳಿದೆ, ಅದನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.